ನಾನು ಹೋಗಿದ್ ಬತ್ತೀನಿ ಬುದ್ಧಿ. ಒಬ್ರೇನಾ? ಪರವಾಗಿಲ್ಲ ಬುಡಿ. ಉಪಚಾರಕ್ಕಲ್ಲ ಹೇಳಿದ್ದು, ಈ ಮನೇಲಿ ಬೇಡವಾದವರು ಇನ್ನೊಬ್ರಿದ್ದಾರೆ, ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ. ಏನೇ ತಪ್ಪು ಮಾಡಿದ್ರು ಬೇರೆಯವ್ರು ಒಳ್ಳೇದಕ್ಕೆ ಮಾಡೋಳೆ ಅಂತ ಹೇಳ್ತಿದ್ದೀನಿ. ಬೇರೆಯವರೇ ಹೆಚ್ಚಾದ್ರೆ ಅವ್ರ ಜೊತೆನೆ ಹೋಗ್ಲಿ, ಅವರೇ ನೋಡ್ಕೋತಾರೆ. ನನ್ನ ಮನೇಲಿದ್ದು ನನ್ನ ಬೆನ್ನಿಗೆ ಚೂರಿ ಹಾಕೋ ಅವಶ್ಯಕತೆ ಇಲ್ಲ. ಹೊರಡಿ. ನಿಮಗೆ ಬೇಡವಾದವ್ರನ್ನ ಮತ್ತೆ ಮತ್ತೆ ನೋಡಕ್ ಬರೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಸಾವಿತ್ರಿ ಹತ್ರ ಮಾತಾಡ್ಬೇಡ ಅಂತ ಯಾಕೆ ಹೇಳ್ದೆ? ಸುಮ್ಮನೆ. ಇಲ್ಲ, ಏನೋ ವಿಷಯ ಇದೆ, ಹೇಳು ಆರ್ಯನ್. ಸಾವಿತ್ರಿ ನಡುವೆ ಒಂಥರ ಮಾತಾಡ್ತಾಳೆ. ಒಂಥರ ಮಾತಾಡ್ತಾಳ? ಯಾವಾಗ ಮಾತಾಡಿದ್ಲು? ಅವಳು ನಿನಗೆ ಸಿಕ್ಕೇ ಇಲ್ವಲ್ಲ? ಅದೇನು ಅಂತ ಕ್ಲಿಯರ್ ಆಗಿ ಹೇಳು. ನಾವು ಹನಿಮೂನ್ಗೆ ಹೋಗಿದ್ದಾಗ ಸಾವಿತ್ರಿ ನಂಗೆ ಸುಮಾರು ಸಲ ಫೋನ್ ಮಾಡಿದ್ಲು. ಓ ಅದಾ? ಪಾಪ ನನ್ನನ್ನು ವಿಚಾರಿಸ್ಕೊಳಕ್ ಇರ್ಬೇಕು, ನಾನು ಬಿದ್ಬಿಟ್ಟಿದ್ನಲ್ಲ. ನಾನು ಹಾಗೆ ಅನ್ಕೊಂಡೆ, ಆದ್ರೆ ಯಾಕೋ ಈ ನಡುವೆ ತುಂಬಾ ವಿಚಿತ್ರವಾಗಿ ಮಾತಾಡ್ತಾಳೆ. ಮುಜುಗರ ಆಗತ್ತೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಆದ್ರೆ ಅಣ್ಣ, ಆ ಇಂದ್ರಜಿತ್ನ ಮತ್ತೆ ವಾಪಸ್ ಕರ್ಸು ಅಂತ ಹೇಳ್ತಾ ಇದ್ದಾರೆ. ಇಂದ್ರಜಿತ್ನ? ಯಾಕೆ ಯಾಕೆ ಅಂತ ಅಣ್ಣ ಹೇಳ್ತಾ ಇಲ್ಲ, ಕೇಳೋ ಧೈರ್ಯ ನನಗೂ ಇಲ್ಲ. ಅವನು ಈ ಮನೇಲಿ ಇದ್ದಾಗ ಮಾಡಿದ ಅನಾಹುತಗಳು ಒಂದಲ್ಲ ಎರಡಲ್ಲ. ಅದಕ್ಕೆ ಅತ್ತೆ ಅವನ್ನ ಉಗಿದು ದೂರ ಇಟ್ಟಿದ್ದಾರೆ. ಇದೆಲ್ಲ ಗೊತ್ತಿಲ್ವಾ ಅಣ್ಣಂಗೆ? ನೀವಾದ್ರೂ ಹೇಳಿ ನರಹರಿ ಅಣ್ಣ. ಅಣ್ಣ ಬೇಕಾದನ್ನ ಬೇಕಾದವ್ರನ್ನ ಮರೀತಾ ಇದ್ದಾರೆ. ಇದು ಅಣ್ಣನ ತಲೆಯಲ್ಲಿ ಓಡ್ತಾ ಇರೋ ವಿಚಾರ ಅಲ್ಲ ಅಣ್ಣ. ಮತ್ತೆ ಮಂಜರಿ ಎರಡೆರಡು ಕಿತ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ಯಾ, ಅದ್ರ ಫಲನ ಅನುಭವಿಸ್ತಾ ಇದೀಯಾ. ಅಮ್ಮ, ತಿಳುವಳಕಸ್ತೆ ನೀನು. ನೀ ಈ ವಿಷಯದಾಗೆ ಸ್ವಾರ್ಥಿ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ. ನಿನ್ಗೆ ನೀನು ನಿನ್ ಗಂಡ ಬಿಟ್ರೆ ಬೇರೆ ಯಾವುದು ಮುಖ್ಯ ಆಗ್ಬಾರ್ದು, ಬೇರೆ ಯಾರು ಮುಖ್ಯ ಆಗ್ಬಾರ್ದು. ತಿಳ್ಕ. ಬರ್ತೀನಿ. ನೀವು ಸರಿಯಾಗಿದ್ದೀರಾ ಜಗ್ಗುಮ್ಮವ. ಎಲ್ಲ ವಿಷಯ ಹೇಳ್ತೀರಾ, ಯಾವ ವಿಷಯ ಹೇಳ್ಬೇಕೋ ಅದನ್ನೇ ಮುಚ್ಚಿಡ್ತೀರಾ. ಏನಾಯ್ತು ಅಂದ್ರೆ, IT ರೈಡ್ ಆದ್ಮೇಲೆ ನರಸಿಂಹನ ನೇರವಾಗಿ ದೂಷಣೆ ಮಾಡಿ ಅವನು ಅವನ ಮಗಳನ್ನ ಮನೆಯಿಂದ ಹೊರಗಾಕಿದಾನೆ, ಅವಳು ನಿನ್ನ ಮದುವೆ ಆದ್ಲು ಅಂತ ಒಂದು ರೋಚಕವಾದ ಕತೆ ಬರ್ಸ್ಬಿಟ್ಟೆ. ವಾವ್, ವೆರಿ ಗುಡ್, ಇಂಟ್ರೆಸ್ಟಿಂಗ್. ನಾನು ಹಾಗೆ ಅನ್ಕೊಂಡೆ. ಆ ನ್ಯೂಸ್ ನೋಡಿ ನರಸಿಂಹ ಒದ್ದಾಡ್ತಾನೆ ಅಂತ. ಆದ್ರೆ ಅವನು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ನಮಗೆ ನೋಟಿಸ್ ಕಳಿಸಿದಾನೆ. ಹೌದಾ? ಹೌದು. ನಮ್ಮಮ್ಮ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಒದ್ದಾಡ್ತಿದ್ದಾಳೆ. ಅಮೃತನ ರಿಮೋಟ್ ಕಂಟ್ರೋಲು ನಮ್ಮ ಕೈಯಲ್ಲಿದೆ. ಆ ನರಸಿಂಹನ್ನ ಯಾವಾಗ ಬೇಕೋ ಸ್ವಿಚ್ ಆಫ್ ಮಾಡ್ಬೋದು. ಹಾಗೆ ಅನ್ಕೊಂಡಿದೀಯ? ಅದಕ್ಕೆ ನಿಮ್ಮ ಅಮ್ಮ ಬಿಡ್ಬೇಕಲ್ಲ. ಆದರ್ಶ ಅತ್ತೆ ಆಗ್ಬಿಟ್ಟಿದ್ದಾಳೆ. ಹಲೋ ಅಮೃತ, ನಾನೇ ನಿನಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ ಕಣೆ. ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು? ಫೋನ್ನಲ್ಲಿ ಹೇಳಕ್ಕಾಗಲ್ಲ. ಯಾವಾಗ ಸಿಗ್ತೀಯಾ? ಯಾವಾಗಾದ್ರೂ ಸರಿ, ನೀನ್ ಹೇಳೆ. ಇಂದುಮತಿ ಸೊಸೆ ನರಸಿಂಹರಾವ್ ಹೆಂಡತಿ ನಡುವೆ ನಡೆಯೋ ಮಾತು ಇದೇನೆ ಹೊಸದು. ಫೋನ್ ಮಾಡಿ ಎಷ್ಟೊತ್ತಿಗೆ ಯಾವಾಗ ಎಲ್ಲಿ ಸಿಗೋದು ಅಂತ ನಾನೇ ಹೇಳ್ತೀನಿ. ನೀನು ಅಷ್ಟೇ, ನನಗೆ ಫೋನ್ ಮಾಡು. ಸರಿ ಕಣೆ, ನಿನ್ಗೆ ಮಾಡ್ತೀನಿ. ಆರ್ಯನ್ಗೂ ಮಾಡಬೇಡ ಅಂದೆ. ಸಾವಿತ್ರಿ